ನಮಸ್ಕಾರ. ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ. ಇಷ್ಟು ದಿವಸ ನಾನು ಜಿಯೋಗ್ರಫಿ ಕ್ಲಾಸ್ನ ಮಾಡ್ತಿದ್ದೆ. ಇನ್ನು ಮುಂದೆ ಜಿಯೋಗ್ರಫಿ ಕ್ಲಾಸ್ ಜೊತೆಗೆ ಪ್ರಚಲಿತ ಘಟನೆಗಳನ್ನು ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರತಿ ಸೋಮವಾರ ಜಿಯೋಗ್ರಫಿ ಕ್ಲಾಸ್ ಮಾಡಿದ್ರೆ ಪ್ರತಿ ಶುಕ್ರವಾರ ಪ್ರಚಲಿತ ಘಟನೆಗಳನ್ನು ಮಾಡ್ತೀನಿ. ಯಾವ ರೀತಿ ಜಿಯೋಗ್ರಫಿ ಕ್ಲಾಸ್ಗಳಿಗೆ ನಿಮ್ಮ ಸಪೋರ್ಟ್ ಇದೆಯೋ ಅದೇ ರೀತಿ ಈ ಕ್ಲಾಸ್ಗಳಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಕರ್ನಾಟಕ ಸರ್ಕಾರವು ವಿಕಲಚೇತನರಿಗಾಗಿ ಸಾರಿಗೆ ನಿಲ್ದಾಣಗಳಲ್ಲಿ AAS ಅಂದರೆ ಆಡಿಯೋ ಅನೌನ್ಸ್ಮೆಂಟ್ ಸಿಸ್ಟಮ್ ಉಪಕ್ರಮವನ್ನು ಜಾರಿಗೆ ತಂದಿದೆ. ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಪಶ್ಚಿಮ ಬಂಗಾಳ ತಂಡ ಗೆದ್ದುಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಸಿಂಪ್ಲಿಪಾಲ್ ಹುಲಿ ಸಂರಕ್ಷಣಾ ತಾಣವು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತದೆ. ಭಾರತದ ನೌಕಾದಳಕ್ಕೆ ವಾಕ್ಷಿರ್, ಸೂರತ್ ಮತ್ತು ನೀಲಗಿರಿ ಅಂತಕ್ಕಂತಹ 3 ಸ್ಕಾರ್ಪಿನ್ ಕ್ಲಾಸ್ ಜಲಾಂತರ್ಗಾಮಿಗಳು ಸೇರ್ಪಡೆಗೊಂಡಿವೆ. ಮದ್ರಾಸ್ ಸಂಗೀತ ಅಕಾಡೆಮಿ ನೀಡತಕ್ಕಂತಹ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ TM ಕೃಷ್ಣರವರು ಭಾಜನರಾಗಿದ್ದಾರೆ. ಭೂಪಾಲ್ ಅನಿಲ ದುರಂತದಲ್ಲಿ ಸೋರಿಕೆಯಾಗಿರ್ತಕ್ಕಂತಹ ಅನಿಲ ಮಿಥಾಲ್ ಐಸೋಸೈನೇಟ್. ಭೂಪಾಲ್ ಅನಿಲ ದುರಂತ ಈಗೇನಕ್ಕೆ ಸುದ್ದಿಯಲ್ಲಿದೆ ಅಂದರೆ 1984 ಡಿಸೆಂಬರ್ 2ರಂದು ಭೂಪಾಲ್ ಅನಿಲ ದುರಂತ ಸಂಭವಿಸಿತು. ಆ ಸಮಯದಲ್ಲಿ 5,000ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ರು. ಈ ದುರಂತದ ನಂತರ 40 ವರ್ಷಗಳ ಕಾಲ ಅಪಾಯಕಾರಿ ತ್ಯಾಜ್ಯವನ್ನು ಹೊಂದಿರತಕ್ಕಂಥ ಯೂನಿಯನ್ ಕಾರ್ಬೈಡ್ ಕಾರ್ಖಾನೆ ಆವರಣವನ್ನ ಈಗ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಚಾಲನೆ ದೊರೆತಿದೆ. ಹೀಗಾಗಿ ಭೂಪಾಲ್ ಅನಿಲ ದುರಂತ ಸುದ್ದಿಯಲ್ಲಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ IMD ಇಂಡಿಯಾ ಮೆಟಲಾಜಿಕಲ್ ಡಿಪಾರ್ಟ್ಮೆಂಟ್ ಆರಂಭವಾಗಿರ್ತಕ್ಕಂಥ ವರ್ಷ 1875ರಲ್ಲಿ. ಕೋಚನಹಳ್ಳಿ ಕೈಗಾರಿಕೆ ಪ್ರದೇಶ ಇರತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ. 2025ನೇ ಸಾಲಿನ ಬಸವ ಪ್ರಶಸ್ತಿಯನ್ನು GS ಸಿದ್ದಲಿಂಗಯ್ಯನವರಿಗೆ ನೀಡಿ ಗೌರವಿಸಲಾಗಿದೆ. ಭಾರತದ ಮೊದಲ ಗಾಜಿನ ಸೇತುವೆಯನ್ನು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಉದ್ಘಾಟಿಸಲಾಯಿತು. ಇನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಹೊಸ ಅಧ್ಯಕ್ಷರಾಗಿ ವಿ ರಾಮಸುಬ್ರಹ್ಮಣ್ಯನ್ ರವರು ನೇಮಕರಾಗಿದ್ದಾರೆ. ದೇಶದ ಮೊದಲ ಕೇಬಲ್ ಸೇತುವೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟಿಸಲಾಯಿತು. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ವೆಂಬನಾಡ್ ಸರೋವರವು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. 2025ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಕ್ಕಂತಹ ಪುಷ್ಪ ಮೇಳದ ಥೀಮ್ ಮಹರ್ಷಿ ವಾಲ್ಮೀಕಿ. ಮಹರ್ಷಿ ವಾಲ್ಮೀಕಿಯವರು ರಾಮಾಯಣ ಮಹಾಕಾವ್ಯ ರಚಿಸಿರ್ತಕ್ಕಂತಹ ಆದಿಕವಿ. ಚೀನಾ ದೇಶವು ಬ್ರಹ್ಮಪುತ್ರ ನದಿಗೆ ಟಿಬೆಟಿನಲ್ಲಿ ವಿಶ್ವದ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸಬೇಕು ಅಂತ ಯೋಜಿಸಿದೆ. ಬ್ರಹ್ಮಪುತ್ರ ನದಿ ಭಾರತಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. SM ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಶ್ರೀ ರಾಮ ಸೇವಾ ಮಂಡಳಿ ಸಂಘಟನೆಯು ಸ್ಥಾಪಿಸಿದೆ. ಇನ್ನು ಬ್ಲೂಬರ್ಡ್ ಅಂತಕ್ಕಂಥದ್ದು ಒಂದು ಉಪಗ್ರಹವಾಗಿದೆ. ಇನ್ನು ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗಿರ್ತಕ್ಕಂತಹ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನೋಡೋಣ. ಈ ಪ್ರಶಸ್ತಿಯನ್ನ 1991-92ರಲ್ಲಿ ನೀಡಲು ಪ್ರಾರಂಭಿಸಲಾಯಿತು. ಈ ಪ್ರಶಸ್ತಿಗಿರ್ತಕ್ಕಂಥ ಮೊದಲ ಹೆಸರು ರಾಜೀವ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. 2021ರಲ್ಲಿ ರಾಜೀವ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಲಾಯಿತು. 2024ರ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥವರು 4 ಜನ: ಮನು ಬಾಕರ್, ಡಿ ಗುಕೇಶ್, ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಪ್ರವೀಣ್ ಕುಮಾರ್. ಮನು ಬಾಕರ್ ಅವರು ಮಹಿಳಾ ಶೂಟರ್. ಸ್ವಾತಂತ್ರ್ಯದ ನಂತರ ಒಂದೇ ಆವೃತ್ತಿಯಲ್ಲಿ 2 ಒಲಿಂಪಿಕ್ ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಅಥ್ಲೀಟ್. ಇನ್ನು ಡಿ ಗುಕೇಶ್ ಅವರು ಚೆಸ್ ಚಾಂಪಿಯನ್. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ 2ನೇ ಭಾರತೀಯ. ಹಾಗಾದ್ರೆ ಮೊದಲನೆಯ ಭಾರತೀಯ ವಿಶ್ವನಾಥ್ ಆನಂದ್. ಹರ್ಮನ್ ಪ್ರೀತ್ ಸಿಂಗ್ ಇವರು ಹಾಕಿ ಆಟಗಾರರು. ಭಾರತೀಯ ಪುರುಷರ ಹಾಕಿ ತಂಡದ ನಾಯಕ ಹಾಗೂ ಸತತ ಒಲಿಂಪಿಕ್ 2020-24ರ ಕಂಚಿನ ಪದಕಗಳಿಗೆ ಕಾರಣೀಕರ್ತರಾಗಿರ್ತಕ್ಕಂಥವರು. ಪ್ರವೀಣ್ ಕುಮಾರ್ ಪ್ಯಾರಾ ಒಲಿಂಪಿಯನ್. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024ರಲ್ಲಿ ಪುರುಷರ ಎತ್ತರ ಜಿಗಿತ T64ನಲ್ಲಿ ಚಿನ್ನ ಗೆದ್ದು ಏಷ್ಯನ್ ದಾಖಲೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥವರು. ಇದಿಷ್ಟು ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ನೋಡಿದ್ವಿ. ಇನ್ನು IIT ಗುವಾಹಟಿ ಇಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೈಡ್ರೋಜೆಲ್ ಅನ್ನು ಅಭಿವೃದ್ಧಿಪಡಿಸಿದೆ. ರೈಟ್ ಟು ಪ್ರಾಪರ್ಟಿ ಅಂತಕ್ಕಂಥದ್ದು ಮಾನವ ಹಕ್ಕು ಎಂದು ಹೇಳ್ತಕ್ಕಂತಹ ವಿಧಿ 300A ವಿಧಿ. ಭಾರತೀಯ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ತನ್ನ ವಿಮಾನಗಳಲ್ಲಿ ವೈಫೈ ಸೇವೆಯನ್ನು ಆರಂಭಿಸಿದೆ. ಇನ್ನು ವೀಲೋ ಎಂಬ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಅನ್ನು ಗೂಗಲ್ ಸಂಸ್ಥೆ ಬಿಡುಗಡೆ ಮಾಡಿದೆ. ಹಂಪಿ ಉತ್ಸವವನ್ನು ವಿಜಯ ಉತ್ಸವವೆಂದು ಕರೆಯಲಾಗುತ್ತೆ. ಇದು ಫೆಬ್ರವರಿ 28ರಿಂದ 3 ದಿನಗಳ ಕಾಲ ನಡೆಯಲಿದೆ. 2025ರ ರಾಷ್ಟ್ರೀಯ ಸಾರಸ್ ಮೇಳದ ಆತಿಥ್ಯ ವಹಿಸಿರ್ತಕ್ಕಂಥದ್ದು ಕೇರಳ ರಾಜ್ಯ. ಸಾರಸ್ ಮೇಳ ಅಂದರೆ
ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳು, ಆಭರಣಗಳು, ಜವಳಿ ಮತ್ತು ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನವನ್ನು ಒಳಗೊಂಡಿರ್ತಕ್ಕಂಥದ್ದು. ರೂಪಾಯಿ 2000 ನೋಟುಗಳಲ್ಲಿ 98.12% ನೋಟುಗಳು ಮರಳಿವೆ ಅಂತಕ್ಕಂಥದ್ದು RBI ಬ್ಯಾಂಕ್ ವರದಿ ಮಾಡಿದೆ. ಮಂಜುಸಾ ವಸ್ತು ಸಂಗ್ರಹಾಲಯವು ಕರ್ನಾಟಕದ ಧರ್ಮಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ HMPV ಚೀನಾ ದೇಶದಲ್ಲಿ ಕಾಣಿಸಿಕೊಂಡಿದೆ. ಇದು ಮುಖ್ಯವಾಗಿ ಮಕ್ಕಳು, ವೃದ್ಧರು ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂಥವರಲ್ಲಿ ಬಾಧಿಸುತ್ತದೆ. ಇನ್ನು ಪಲ್ಲಾಸ್ ಬೆಕ್ಕು ಇದು ಭಾರತದ ಹಿಮಾಚಲ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ. ಭಾರತವು ತನ್ನ GDP ಮೂಲ ವರ್ಷವನ್ನು 2011-12ರಿಂದ 2022-23 ವರ್ಷದವರೆಗೂ ಪರಿಷ್ಕರಿಸುತ್ತಿದೆ. SBI ಬ್ಯಾಂಕ್ ಹರ್ ಘರ್ ಲಖ್ಪತಿ ಠೇವಣಿ ಯೋಜನೆಯನ್ನ ಪ್ರಾರಂಭಿಸಿದೆ. ಇತ್ತೀಚೆಗೆ ನಿಧನ ಹೊಂದಿರತಕ್ಕಂತಹ ರಾಜಗೋಪಾಲ್ ಚಿದಂಬರಂ ವಿಜ್ಞಾನಿಯಾಗಿದ್ರು. ಇವರು 1975ರ ಪೋಖ್ರಾನ್ 1 ಪರೀಕ್ಷೆ ಮತ್ತು 1998ರ ಪೋಖ್ರಾನ್ 2 ಪರಮಾಣು ಪರೀಕ್ಷೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಿರಿಯ ಪರಮಾಣು ವಿಜ್ಞಾನಿಯಾಗಿದ್ದಾರೆ. ಇನ್ನು ಗ್ರಾಮೀಣ ಭಾರತ್ ಮಹೋತ್ಸವ 2025 ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. SBI ಬ್ಯಾಂಕ್ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಳು ದವಸ ಧಾನ್ಯಗಳ ಸೇವನೆ 5% ಕುಸಿದಿದೆ ಅಂತಕ್ಕಂಥದ್ದನ್ನು SBI ಬ್ಯಾಂಕ್ ವರದಿ ಮಾಡಿದೆ. ಇಸ್ರೋ ಬಾಹ್ಯಾಕಾಶದಲ್ಲಿ ಇತ್ತೀಚೆಗೆ ಅಲ್ಸಂದೆ ಬೀಚ್ಗಳ ಸಸ್ಯವನ್ನು ಯಶಸ್ವಿಯಾಗಿ ಮೊಳಕೆ ಒಡಿಸಿದೆ. ಭಾರತದ ಮೊದಲ ಕರಾವಳಿ ವಾಡರ್ ಪಕ್ಷಿ ಗಣತಿಯನ್ನು ಸಾಗರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಡೆಸಲಾಯಿತು. ಈ ಉದ್ಯಾನವನ ಜಾಮ್ನಗರ, ಗುಜರಾತ್ನಲ್ಲಿ ಕಂಡುಬರುತ್ತದೆ. ಇನ್ನು ಕರ್ನಾಟಕದ ಮೊದಲ ಡಾಪ್ಲರ್ ಹವಾಮಾನ ರೇಡಾರ್ ಅನ್ನು ಮಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇಸ್ರೋದ ನೂತನ ಮುಖ್ಯಸ್ಥರಾಗಿ ಡಾಕ್ಟರ್ ವಿ ನಾರಾಯಣ್ ರವರು ಆಯ್ಕೆಯಾಗಿದ್ದಾರೆ. ನ್ಯಾಯಮೂರ್ತಿ G ನರೇಂದರ್ ಅವರು ಉತ್ತರಾಖಂಡ್ ರಾಜ್ಯದ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ. ಆದರೆ G ನರೇಂದರ್ ಅವರು ಮೂಲತಃ ಕರ್ನಾಟಕದವರು. ಕರ್ನಾಟಕ ಚಿಕ್ಕಮಗಳೂರು, ಕೊಡಗು ಮತ್ತು ಧರ್ಮಸ್ಥಳದಲ್ಲಿ ಮಿನಿ ಏರ್ ಪೋರ್ಟಲ್ಗಳನ್ನು ನಿರ್ಮಿಸಲು ಯೋಜನೆ ಮಾಡಿದೆ. ವಿಶ್ವದ ಅತಿ ದೊಡ್ಡ ಮೆಟ್ರೋ ಜಾಲದಲ್ಲಿ ಭಾರತವು 3ನೇ ಶ್ರೇಣಿಯನ್ನು ಹೊಂದಿದೆ. ಹಾಗಾದ್ರೆ ಮೊದಲನೇ ಸ್ಥಾನ ಚೀನಾ, 2ನೇ ಸ್ಥಾನ ಅಮೆರಿಕ. ಇನ್ನು ಬ್ರಿಕ್ಸ್ ಸಂಘಟನೆ ಬಗ್ಗೆ ನೋಡೋದಾದ್ರೆ, ಬ್ರಿಕ್ಸ್ ಸಂಘಟನೆಯ 10ನೇ ರಾಷ್ಟ್ರವಾಗಿ ಇಂಡೋನೇಷಿಯಾ ಸೇರಿಕೊಂಡಿದೆ. 10ನೇ ಸದಸ್ಯ ರಾಷ್ಟ್ರವಾಗಿ ಇಂಡೋನೇಷಿಯಾ ಸೇರ್ಪಡೆಗೊಂಡಿದೆ. ಬ್ರಿಕ್ಸ್ ಸ್ಥಾಪನೆ ಆಗಿರ್ತಕ್ಕಂಥದ್ದು 2009 ಜೂನ್ 16ರಂದು. ಬ್ರಿಕ್ಸ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಮತ್ತು ಇಂಡೋನೇಷಿಯಾ. ಜನವರಿ 9 ಪ್ರವಾಸಿ ಭಾರತೀಯ ದಿವಸನ್ನು ಆಚರಿಸಲಾಗುತ್ತೆ. ಒಡಿಶಾ ರಾಜ್ಯವು 2025ರ ಪ್ರವಾಸಿ ಭಾರತೀಯ ದಿವಸನ್ನು ಆಯೋಜಿಸಿದೆ. ಇನ್ನು ಭಾರತದ ಮೊದಲ ಮಗು ಜನರೇಷನ್ ಬೇಟಾ ಮಿಜೋರಾಂನ ಐಜ್ವಾಲ್ನಲ್ಲಿ ಜನಿಸಿದೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ಸಿಂಧು ನಾಗರಿಕತೆಯ ಲಿಪಿಯನ್ನು ಓದುವ ಅಥವಾ ಅರ್ಥೈಸಿಕೊಳ್ತಕ್ಕಂಥ ತಜ್ಞರಿಗೆ $1 ಮಿಲಿಯನ್ ಬಹುಮಾನ ನೀಡುವುದಾಗಿ ಘೋಷಿಸಿದೆ. ಕರ್ನಾಟಕ ಗರುಡಾಕ್ಷಿ ಅಂತಕ್ಕಂತಹ ಆನ್ಲೈನ್ FIR ಸಿಸ್ಟಮ್ ಅನ್ನು ಆರಂಭಿಸಿದೆ. ಇನ್ನು ಗಂಗಾಸಾಗರ್ ಮೇಳ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 2026ರಲ್ಲಿ ಇಸ್ರೋ ಸರ್ವ ಬಾಲಕಿಯರ ಮೂನ್ ಮಿಷನ್ ಅನ್ನು ಉಡಾವಣೆ ಮಾಡಲಿದೆ. 2025ರ ಭಾರತ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಇಂಡೋನೇಷಿಯಾದ ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರಬೋವೋ ಸುಬಿಯಾಂಟೋ ಅಂತಕ್ಕಂಥವರು ಆಗಮಿಸಲಿದ್ದಾರೆ. ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನೋಡಿದ್ವಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.